ದೋಸ್ತಿ ಸರ್ಕಾರದ ಸಚಿವರ ಮಧ್ಯೆ ಶೀತಲ ಸಮರ ನಡೀತಾ ಇದೆ. ಎಚ್.ಡಿ. ರೇವಣ್ಣ ವಿರುದ್ಧ ಕಾಂಗ್ರೆಸ್ ಸಚಿವರು ಗರಂ ಆಗ್ತಾ ಇದ್ದಾರೆ. ಇಲಾಖೆಗಳಲ್ಲಿ ಮೂಗು ತೋರಿಸ್ತಾ ಇದ್ದಾರೆ ಅಂತ ಕಾಂಗ್ರೆಸ್ನ ಸಚಿವರುಗಳು ಗರಂ ಆಗಿರುವಂತದ್ದು. ಅದು ಎಚ್.ಡಿ. ರೇವಣ್ಣ ಅವರ ಮೇಲೆ, ಸೂಪರ್ ಸಿಎಂ ಅಂತಾನೆ ಕರೆಸಿಕೊಳ್ಳುವಂತ ಎಚ್.ಡಿ. ರೇವಣ್ಣ ಅವರ ಮೇಲೆ ಕಾಂಗ್ರೆಸ್ ಸಚಿವರು ಗರಂ ಆಗಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಎಂ.ಬಿ. ಪಾಟೀಲ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ರೇವಣ್ಣ ಅವರ ವಿರುದ್ಧ ಗರಂ ಆಗಿರುವಂತದ್ದು. ದೋಸ್ತಿ ಸರ್ಕಾರದ ಸಚಿವರ ಮಧ್ಯೆ ಶೀತಲ ಸಮರ ಇರೋದು ಈಗ ಆಲ್ರೆಡಿ ಸಾಕಷ್ಟು ಬಾರಿ ನೋಡಿದ್ದೀವಿ. ಮತ್ತೊಮ್ಮೆ ಈಗ ಕುಮಾರಸ್ವಾಮಿ ಅವರು, ಸಿಎಂ ಕುಮಾರಸ್ವಾಮಿ ಅವರ ಸಹೋದರ, ಹಾಗೆ ಸೂಪರ್ ಸಿಎಂ ಅಂತಾನೆ ಕರೆಸಿಕೊಳ್ಳುವಂತಹ ಪಿಡಬ್ಲ್ಯೂಡಿ ಸಚಿವರಾಗಿರುವಂತಹ ಎಚ್.ಡಿ. ರೇವಣ್ಣ ಅವರ ಮೇಲೆ ಕಾಂಗ್ರೆಸ್ನ ಶಾಸಕರು ಗರಂ ಆಗಿರುವಂತದ್ದು. ಸಚಿವರು ಕೂಡ ಗರಂ ಆಗಿದ್ದಾರೆ. ಇದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ದೋಸ್ತಿ ಸರ್ಕಾರದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು. ಇಲಾಖೆಗಳಲ್ಲಿ ಮೂಗು ತೂರಿಸ್ತಾ ಇದ್ದಾರಂತೆ. ಆಯಾಯ ಸಚಿವರುಗಳ, ಅಂದ್ರೆ ಕಾಂಗ್ರೆಸ್ ಸಚಿವರುಗಳ ಇಲಾಖೆಗಳಲ್ಲಿ ಮೂಗು ತೂರಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರೆಲ್ಲರೂ ಕೂಡ ಗರಂ ಆಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಅಸಮಾಧಾನಗೊಂಡಿದ್ದಾರೆ, ಗರಂ ಆಗಿದ್ದಾರೆ. ಅದು ಸೂಪರ್ ಸಿಎಂ ಅಂತಾನೆ ಕರೆಸಿಕೊಳ್ಳುವಂತಹ ಎಚ್.ಡಿ. ರೇವಣ್ಣ ಅವರ ಮೇಲೆ. ಗೃಹ ಸಚಿವರ ಗಮನಕ್ಕೆ ತರದೆ ಐಪಿಎಸ್ ಅಧಿಕಾರಿಗಳ ವರ್ಗಾವಣೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಗೃಹ ಸಚಿವ ಎಂ.ಬಿ. ಪಾಟೀಲ್. ವರ್ಗಾವಣೆ ಮಾಡಿ ನಿನ್ನೆ ಆದೇಶವನ್ನ ಹೊರಡಿಸಿದ್ರು ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು. ಸೊ ಹೀಗಾಗಿ ಇದರ ಹಿಂದೆ, ಅಧಿಕಾರಿಗಳ ವರ್ಗಾವಣೆಯ ವಿಚಾರದ ಹಿಂದೆ ಎಚ್.ಡಿ. ರೇವಣ್ಣ ಅವರು ಇದ್ದಾರೆ ಅನ್ನುವ ವಿಚಾರಕ್ಕೇನೆ ಅವರು ಗರಂ ಆಗಿರುವಂತದ್ದು. ಮಾಹಿತಿಯೇ ಇಲ್ಲ, ಗೃಹ ಸಚಿವರಿಗೇನೆ ಮಾಹಿತಿ ಇಲ್ಲ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸಿಎಂ ಏಕಪಕ್ಷೀಯ ನಿರ್ಧಾರಕ್ಕೆ ಸಿಟ್ಟಾಗಿದ್ದಾರೆ ಗೃಹ ಸಚಿವರಾಗಿರುವಂತ ಎಂ.ಬಿ. ಪಾಟೀಲ್. ದೋಸ್ತಿ ಸರ್ಕಾರದಲ್ಲಿ ಮತ್ತೆ ತಾಳಮೇಳ ತಪ್ತಾ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಏಕಪಕ್ಷೀಯವಾದಂತ ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ ಸಚಿವರು ಗರಂ ಆಗ್ತಾ ಇರುವಂತದ್ದು, ಅವರ ಗಮನಕ್ಕೆ ತಾರದೆ ವರ್ಗಾವಣೆಯನ್ನ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ. ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ. ಕೆಪಿಸಿಸಿ ಕಚೇರಿ ಬಳಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಶ್ರೀನಿವಾಸ್ ಹಳಕಟ್ಟಿ, ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ನ ಸಚಿವರ ಗಮನಕ್ಕೆ ತರದನೆ ವರ್ಗಾವಣೆ ಮಾಡ್ತಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಗರಂ ಆಗಿದ್ದಾರೆ ಕಾಂಗ್ರೆಸ್ನ ಸಚಿವರು, ಅದರಲ್ಲೂ ಗೃಹ ಸಚಿವರಾಗಿರುವಂತಹ ಎಂ.ಬಿ. ಪಾಟೀಲ್? ಪೃಥ್ವಿರಾಜ್, ಎಂ.ಬಿ. ಪಾಟೀಲ್ ಗೃಹ ಸಚಿವರಾಗಿ ಇನ್ನೂ ಕೂಡ ಒಂದು ತಿಂಗಳು ಕಳೆದಿಲ್ಲ. ಈಗ ಆಲ್ರೆಡಿ ಅವ್ರಿಗೊಂದು ಶಾಕ್ ನೀಡತಕ್ಕಂತಹ ಒಂದು ಕ್ರಮವನ್ನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೈಗೊಂಡಿದ್ದಾರೆ ಅಂತಕ್ಕಂಥದ್ದು. ಅಂದ್ರೆ ಏನು, ನಿನ್ನೆ ಕಳೆದ ದಿವಸ ಒಂದು ಐಪಿಎಸ್ ಅಧಿಕಾರಿಗಳ ವರ್ಗಾವಣೆ ಆಯಿತು, 4 ಜನರದ್ದು. ಆ ಅಧಿಕಾರಿಗಳ ವರ್ಗಾವಣೆ ಬಗ್ಗೆ ಖುದ್ದು ಗೃಹ ಸಚಿವರಾಗಿರ್ತಕ್ಕಂಥ ಎಂ.ಬಿ. ಪಾಟೀಲ್ ಅವರಿಗೆ ಮಾಹಿತಿನೇ ಇಲ್ಲ ಅಂತಕ್ಕಂಥದ್ದು. ಹೀಗಾಗಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಒಂದು ನಿರ್ಧಾರದ ವಿರುದ್ಧ ಗೃಹ ಸಚಿವ ಎಂ.ಬಿ. ಪಾಟೀಲ್ ಅವರು ಗರಂ ಆಗಿದ್ದಾರೆ, ಸಿಟ್ಟಾಗಿದ್ದಾರೆ, ಅಸಮಾಧಾನಗೊಂಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಇದೀಗ ಗೃಹ ಇಲಾಖೆಯಲ್ಲಿ ಕೇಳಿ ಬರ್ತಾ ಇದೆ. ಅಂದ್ರೆ ಪ್ರಮುಖವಾಗಿ ಪ್ರತಿಯೊಂದು ಆ ಇಲಾಖೆ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಬೇಕು ಅಂತಂದ್ರೆ ಸಂಬಂಧಪಟ್ಟ ಇಲಾಖೆಯ ಸಚಿವರ ಗಮನಕ್ಕೆ ತರಬೇಕು ಅಂತಕ್ಕಂಥ ಒಂದು ಮಾಹಿತಿ ಕೂಡ ಇದೆ. ಮತ್ತು ಮೈತ್ರಿ ಸರ್ಕಾರ ರಚನೆ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಒಪ್ಪಂದವಾಗಿತ್ತು. ಅದು ಎಲ್ಲೋ ಒಂದ್ ಕಡೆ ಎಲ್ಲ ಮೈತ್ರಿ ಸರ್ಕಾರದ ಧರ್ಮವನ್ನ ಒಂದು ಜೆಡಿಎಸ್ ಪಾಲಿಸ್ತಾ ಇಲ್ಲ ಅಂತಕ್ಕಂಥ ಒಂದು ಅಸಮಾಧಾನ ಇದೀಗ ಮತ್ತಷ್ಟು ಬಲಗೊಂಡಿದೆ ಅಂತಕ್ಕಂಥದ್ದು. ಅದಕ್ಕೆ ಪ್ರಮುಖವಾಗಿನೇ ಗೃಹ ಸಚಿವ ಎಂ.ಬಿ. ಪಾಟೀಲ್ ಅವರ ಒಂದು ಗಮನಕ್ಕೆ ಬಾರದೆ 4 ಐಪಿಎಸ್ ಅಧಿಕಾರಿಗಳ ವರ್ಗಾವಣೆಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕ್ರಮ ಕೈಗೊಂಡಿದ್ದಾರೆ. ಹೀಗಾಗಿ ವರ್ಗಾವಣೆ ಮಾಡಿದ್ದಾರೆ. ಅದರಲ್ಲಿ ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ ಆಗಿರ್ಬೋದು, ಮೈಸೂರು ಆಗಿರ್ಬೋದು ಸೇರಿದಂತೆ ಇತರೆ 4 ಜನ ಐಪಿಎಸ್ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದರೆ, ನನ್ನನ್ನ ಕೇಳದೇನೆ, ನನ್ನ ಅನುಮತಿ ಇಲ್ಲದೇನೆ ಮತ್ತು ನನ್ನ ಗಮನಕ್ಕೆ ತಾರದೆ ಹೇಗೆ ನೀವು ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದ್ರಿ ಅಂತಕ್ಕಂಥ ಒಂದು ಆಕ್ರೋಶವನ್ನ, ಅಸಮಾಧಾನವನ್ನ ಎಂ.ಬಿ. ಪಾಟೀಲ್ ಅವರು ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದು. ಅಂದ್ರೆ ಪದೇ ಪದೇ ಅಧಿಕಾರಿಗಳ ಒಂದು ಹಸ್ತಕ್ಷೇಪದಲ್ಲಿ ಸೂಪರ್ ಸಿಎಂ ಆಗಿರ್ತಕ್ಕಂಥ ಎಚ್.ಡಿ. ರೇವಣ್ಣ ಅವರು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳೇನಿತ್ತು ಅದು ಇವಾಗ ಮತ್ತೊಮ್ಮೆ ದೃಢಪಟ್ಟಿದೆ ಅಂತ ಹೇಳ್ಬೋದು. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಹಳಕಟ್ಟಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸೊ ನೋಡ್ತಾ ಇದೀವಿ, ಇಲ್ಲಿ ಪ್ರಮುಖವಾಗಿ ಸೂಪರ್ ಸಿಎಂ ಆಗಿರುವಂತಹ ರೇವಣ್ಣ ಅವರ ವಿರುದ್ಧ ಹಾಗೆ ಸಿಎಂ ಅವರ ವಿರುದ್ಧ ಕಾಂಗ್ರೆಸ್ನ ಸಚಿವರು ಆಕ್ರೋಶಗೊಳ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ನಮ್ಮ ಗಮನಕ್ಕೆ ತರದನೆ ವರ್ಗಾವಣೆಯನ್ನ ಮಾಡಲಾಗ್ತಾ ಇದೆ ಅಂತ ಗೃಹ ಸಚಿವರಾಗಿರುವಂತಹ ಎಂ.ಬಿ. ಪಾಟೀಲ್ ಅವರು ಗರಂ ಆಗಿದ್ದಾರಂತೆ. ಸಮ್ಮಿಶ್ರ ಸರ್ಕಾರದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಪದೇ ಪದೇ ಪ್ರೂವ್ ಆಗ್ತಾ ಇದೆ.